ನಮಸ್ಕಾರ, ಮಿರರ್ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಭಾರತ ಗುದ್ದು ಕೊಟ್ಟ ನಂತರ ನಾವೆಲ್ಲರೂ ಅದರ ಬಗ್ಗೆ ಸಂಭ್ರಮಿಸ್ತಾ ಇದ್ದೀವಿ. ಆದರೆ ಈ ಸ್ಟೋರಿಯ ಇನ್ನೊಂದು ಮುಖ ಏನಿದೆ ಅದು ನಿಜಕ್ಕೂ ಕೂಡ ನಮಗೆ ಬೇಸರವನ್ನು ತರಿಸುವಂಥದ್ದು. ಬಹಳಷ್ಟು ಜನ ಈ ಸ್ಟೋರಿಯನ್ನು ನಮಗೆ ಹೇಳ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಈ ಸ್ಟೋರಿ ಜಾಸ್ತಿ ಹೈಪನ್ನು ತಗೊಳ್ತಾ ಇಲ್ಲ. ನಮಗೆ ಇನ್ನೂ ಕೂಡ ಆಪರೇಷನ್ ಸಿಂಧೂರ್ನ ಸಂಭ್ರಮ ಮುಗಿದಿಲ್ಲ. ಆದರೆ ನಾವು ಭಾರತೀಯರನ್ನು ಏನು ಈಗಾಗಲೇ 26 ಜನರನ್ನು ಕಳ್ಕೊಂಡಿದ್ವಿ, ಅದರ ಜೊತೆಗೆ ಮತ್ತಷ್ಟು ಜನ ಭಾರತೀಯರನ್ನು ಈಗ ಕಳ್ಕೊಂಡಿದ್ದೀವಿ. ಸುಮಾರು 15 ಜನ ಭಾರತೀಯರನ್ನು ಕಳ್ಕೊಂಡಿದ್ದೀವಿ. 40 ಜನಕ್ಕೂ ಹೆಚ್ಚು ಜನಕ್ಕೆ ಏಟಾಗಿದೆ. ಇದು ಎಲ್ಲಿ ಅಂತ ನೀವು ಕೇಳಿದ್ರೆ, ಅಂತಾರಾಷ್ಟ್ರೀಯ ಗಡಿ ಏನಿದೆಯಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಒಂದು ಗಡಿ ಮತ್ತು ಲೈನ್ ಆಫ್ ಕಂಟ್ರೋಲ್ ಅನ್ನುವಂತಹ ಅಲ್ಲಿ ಲೈನ್ ಏನಿದೆ, ಈ ಜಾಗದಲ್ಲಿ ಪಾಕಿಸ್ತಾನ ನಿನ್ನೆ ನೋಡಿ, ಇದು ಇಲ್ಲಿ ಅಂದರೆ ಇದನ್ನು ಪಾಕಿಸ್ತಾನ ಯಾವ ರೀತಿ ಯೋಚನೆ ಮಾಡುತ್ತೆ, ಭಾರತ ಯಾವ ರೀತಿ ಯೋಚನೆ ಮಾಡುತ್ತೆ, ಎರಡನ್ನ ನಾವು ಇಲ್ಲಿ ಹೋಲಿಕೆ ಮಾಡಿ ನೋಡಬೇಕು. ಯಾವಾಗ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ಅಂದರೆ ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಒಂದು ನೆಲೆಗಳ ಮೇಲೆ, ಇದನ್ನು ನಾವು ಗಮನಿಸಬೇಕಿರೋದು. ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿರುವಂಥದ್ದಲ್ಲ, ಪಾಕಿಸ್ತಾನದ ಮೇಲೆ ದಾಳಿ ಮಾಡಿರುವಂಥದ್ದಲ್ಲ. ಆದರೆ ಈ ಕುತಂತ್ರಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅಂದರೆ, ಭಾರತದ ಮೇಲೆ ಸೇಡು ತೀರಿಸ್ಕೊಳ್ತೀವಿ, ಭಾರತದ ಸೇನೆಯ ಮೇಲೆ ಸೇಡು ತೀರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದೆ. 24 ಗಂಟೆಯಲ್ಲಿ ನಾವು ಆಪರೇಷನ್ ಸಿಂಧೂರ್ಗೆ ಉತ್ತರವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ಪಾಕಿಸ್ತಾನದವ್ರು ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಭಾರತದ ನಾಗರಿಕರ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಯಾವುದೇ ಒಂದು ಯುದ್ಧದಲ್ಲಿ ಒಂದು ನೀಚ ಕೆಲಸವನ್ನು ಮಾಡಬಹುದು ಒಂದು ದೇಶ ಅಂದರೆ ಅದು ಆ ದೇಶದ ನಾಗರಿಕರ ಮೇಲೆ ಮಾಡುವಂತಹ ದಾಳಿ. ಯಾವ ರಾಜ ಮಹಾರಾಜರ ಕಾಲದಲ್ಲಿ ನಡೆದಂತಹ ದಾಳಿಗಳಲ್ಲೂ ಕೂಡ, ಯುದ್ಧಗಳಲ್ಲಿಯೂ ಕೂಡ ನಾಗರಿಕರ ಮೇಲೆ ದಾಳಿಯನ್ನು ನಡೆಸಿಲ್ಲ. ಯಾರು ಎಥಿಕಲಿ ಯುದ್ಧವನ್ನು ಮಾಡ್ತಾರೆ, ಯಾರು ನೈತಿಕವಾಗಿ ಸ್ಟ್ರಾಂಗ್ ಇರ್ತಾರೆ, ಅವ್ರು ಯಾರು ನಾಗರಿಕರ ಮೇಲೆ ದಾಳಿಯನ್ನು ಮಾಡಲ್ಲ. ಆದರೆ ಈ ಪಾಕಿಸ್ತಾನ ಏನು ಮಾಡ್ತಾ ಇದೆ, ಭಾರತದ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಇದು ನಮಗೆ ಅಂದರೆ ಭಾರತಕ್ಕೆ ಸಹಿಸಲು ಅಸಾಧ್ಯವಾದಂತಹ ಒಂದು ವಿಚಾರ. ಇದ್ರ ಬಗ್ಗೆ ನಾವು ತಿಳ್ಕೋಬೇಕು. ಇದು ಎಲ್ರಿಗೂ ಗೊತ್ತಾಗಬೇಕು. ಇದು ಇಡೀ ದೇಶಕ್ಕಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗಬೇಕು ದಟ್ ಪಾಕಿಸ್ತಾನ ಒಂದು ನೀಚ ಕೆಲಸವನ್ನು ಮಾಡ್ತಾ ಇದೆ, ಭಾರತದ ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ ಅಂತ. 4 ಜನ ಎಳೆ ಮಕ್ಕಳು ಸೇರಿದಂತೆ 15 ಜನ ಈಗಾಗಲೇ ಅದಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಜೊತೆಗೆ 40 ಜನರು ಈಗ ಸೀರಿಯಸ್ ಆಗಿದ್ದಾರೆ, ಅಂದರೆ 40 ಜನರು ಗಾಯಗೊಂಡಿದ್ದಾರೆ. ಪಾಕಿಸ್ತಾನದ ಆರ್ಮಿ ಭಾರತಕ್ಕೆ ಅಂದರೆ ಆ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಲ್ಲಿ ಭಾರತವನ್ನು ಗುರಿಯಾಗಿಸಿಕೊಂಡು ಶೆಲ್ ದಾಳಿಯನ್ನು ಮಾಡಿದೆ, ಗುಂಡಿನ ದಾಳಿಯನ್ನು ಮಾಡಿದೆ. ಇದಕ್ಕೆ ಸರಿಯಾಗಿ ಭಾರತ ಉತ್ತರ ಕೊಡ್ತಾ ಇದೆ, ಅದು ಸೆಕೆಂಡ್ರಿ. ನಮ್ಮ ಭಾರತ ಯಾವುದಕ್ಕೂ ಈಗ ಸಹಿಸಿಕೊಂಡು ನಿಲ್ಲುವಂತಹ ದೇಶವಾಗಿ ಉಳ್ಕೊಂಡಿಲ್ಲ. ಭಾರತ ಈಗ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು ಕೊಡುತ್ತೆ. ಈಗ ಈ ಸುದ್ದಿ ಗೊತ್ತಾದ ತಕ್ಷಣ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮಗಳಲ್ಲಿ ಪಾಕಿಸ್ತಾನ ಕೊಡದ್ಬಿಡಿ ಅಂತ ಹೇಳೋದು ಅದು ತಪ್ಪಾಗತ್ತೆ. ಇಂತಹ ವಿಚಾರಗಳಲ್ಲಿ, ಗಂಭೀರವಾದ ವಿಚಾರಗಳಲ್ಲಿ ಗಂಭೀರವಾದ ವ್ಯಕ್ತಿತ್ವಗಳೇ ಇದಕ್ಕೆ ಉತ್ತರವನ್ನು ಕೊಡಬೇಕು. ಗಂಭೀರವಾದಂಥ ವ್ಯಕ್ತಿಗಳೇ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಎಲ್ಲರೂ ನಿಂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪುಡಿ ಮಾಡಿಬಿಡೋಣ, ಚಿಂದಿ ಉಡಾಯಿಸ್ಬಿಡೋಣ, ಅದು ಈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಗ್ಗೆ ಮಾತಾಡಿದಷ್ಟು, ಕ್ರಿಕೆಟ್ ಮ್ಯಾಚ್ ಬಗ್ಗೆ ಮಾತಾಡಿದಷ್ಟು ಈಸಿ ಅಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದು ತುಂಬ ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದಂಥ ಜವಾಬ್ದಾರಿಯುತ ರಾಷ್ಟ್ರ ಯೋಚನೆ ಮಾಡೋದು, ನಾನು ಅಲ್ಲಿ ಹೊಡೆದು 10 ಗುಂಡು ಹೊಡೆದ್ರೆ ಆ ಕಡೆಯಿಂದ ಅಟ್ಲೀಸ್ಟ್ 1 ಗುಂಡು ಬಂದು ಬೀಳುತ್ತಲ್ಲ, ಆ 1 ಗುಂಡಿಗೆ ಬಲಿಯಾಗುವ ನಮ್ಮ ಸೈನಿಕ ಮತ್ತು ಆತನ ಒಂದು ಪರಿವಾರ, ಆತನ ಒಂದು ಕುಟುಂಬ ಏನಿದೆ, ಆ ಕುಟುಂಬಕ್ಕೆ ಆಗುವ ಅನ್ಯಾಯ, ಅದನ್ನು ನಾವು ಗಮನಿಸ್ತೇವೆ. ಇದು ನಮ್ಮ ಭಾರತದಂತಹ ಜವಾಬ್ದಾರಿಯುತ ರಾಷ್ಟ್ರ ಮಾಡುವಂಥದ್ದು. ಪಾಕಿಸ್ತಾನ ಹಂಗಲ್ಲ, 10 ಜನ ಸೈನಿಕರು ಹೋದ್ರೆ ಹೋಗ್ಲಿ ಬಿಡು, ಇನ್ನು 100 ಜನ ಸೈನಿಕರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಣ. ಆದರೆ ನಮ್ಮ ಭಾರತ ಹಾಗಲ್ಲ. ನಮ್ಮ ಭಾರತ ಒಂದು ಜೀವಕ್ಕೂ ಬೆಲೆ ಕೊಡುತ್ತೆ. ಭಾರತದ ಒಬ್ಬ ಸೈನಿಕನನ್ನ ಪಾಕಿಸ್ತಾನ ಹೊಡೆದ್ರೆ ಅದಕ್ಕೆ ಭಾರತ ಕೊರಗುತ್ತೆ, ಮರುಗುತ್ತೆ. ನಮ್ಮ ಸೈನಿಕನ ಪ್ರಾಣಕ್ಕೆ ಬೆಲೆಯನ್ನು ತೆರಬೇಕು ಅನ್ನುವಂತಹ ನಿಲುವನ್ನು ಭಾರತ ತಾಳತ್ತೆ. ಹೀಗಾಗಿ ಒಬ್ಬ ಸೈನಿಕನನ್ನು ಕೂಡ ಬಲಿ ಕೊಡಲಿಕ್ಕೆ ಭಾರತ ತಯಾರಿಲ್ಲ. ಈ ಕಡೆಯಿಂದ ನಾವು 10 ಮಿಸೈಲನ್ನು ಹೊಡಿಬೋದು, ಆದರೆ ಆ ಕಡೆಯಿಂದ ಅಪ್ಪಿತಪ್ಪಿ 1 ಮಿಸೈಲ್ ಬಂದು ಬಿದ್ದರೆ ಅದಕ್ಕೆ ಯಾವ ಒಂದು ಬೆಲೆಯನ್ನು ನಾವು ತೆರಬೇಕಾಗುತ್ತೆ. ಆ 1 ಮಿಸೈಲ್ಗೆ ಬಲಿಯಾಗುವವರ ಕುಟುಂಬದ ಕಥೆ ಏನು, ಬಲಿಯಾಗುವ ಸೈನಿಕರ ಕಥೆ ಏನು ಅನ್ನೋದು ನಮ್ಮ ಭಾರತದಂಥ ಒಂದು ಜವಾಬ್ದಾರಿಯುತ ರಾಷ್ಟ್ರದ ಒಂದು ನಿಲುವು. ಹೀಗಾಗಿ ಯೋಚನೆ ಮಾಡಿ ಹೆಜ್ಜೆಯನ್ನು ಇಡಬೇಕು. ಭಾರತ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇದೆ. ಭಾರತದೊಂದಿಗೆ, ಭಾರತ ಸರ್ಕಾರದೊಂದಿಗೆ, ಭಾರತದ ಸೇನೆಯೊಂದಿಗೆ ನಾವೆಲ್ಲರೂ ಸ್ಟ್ರಾಂಗಾಗಿ ನಿಂತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನಾವು ಅವ್ರ ಜೊತೆ ನಿಲ್ಲೋಣ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿರೋಣ. ನಾವು ಹೇಳಿದ್ದಕ್ಕೆ ಅವರು ರಿಯಾಕ್ಟ್ ಮಾಡಲಿ ಅನ್ನುವಂತಹ ಒಂದು ಉದ್ದಟತನ ನಮಗೆ ಯಾರಿಗೂ ಇದರಲ್ಲಿ ಬೇಡ ಅನ್ನೋದು ನನ್ನ ರಿಕ್ವೆಸ್ಟ್. ಮತ್ತೊಂದು ವಿಷಯವನ್ನ ನಾನು ಇವತ್ತು ಚರ್ಚೆ ಮಾಡಬೇಕು. ಪಾಕಿಸ್ತಾನಕ್ಕೆ ಈಗ ಯುದ್ಧ ಮಾಡಲಿಕ್ಕೆ ಹಾಗಾದ್ರೆ ತಯಾರಿದೆಯಾ, ನಮ್ಮ ಮೇಲೆ ಗುಂಡಿನ ದಾಳಿ ಮಾಡಿದೆ ಭಾರತದ ಮೇಲೆ ಅಂತ ಅಂದ್ರೆ, ಶೆಲ್ ದಾಳಿ ಮಾಡಿದೆ ಅಂತ ಅಂದ್ರೆ ಅಂತ ನಿಮಗೊಂದು ಡೌಟ್ ಬರಬಹುದು.
ಖಂಡಿತವಾಗ್ಲೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಈಗ ಪಾಕಿಸ್ತಾನಕ್ಕೆ ಯಾವ್ಯಾವ ದೇಶ ನೆರವು ಕೊಡ್ತಾ ಇದೆ, ಅವರು ಭಾರತದ ಹಿಂದೆ ಮಸಲತ್ತು ಮಾಡ್ತಾ ಇದೆ, ಅದೆಲ್ಲ ಸೆಕೆಂಡ್ರಿ. ಆದರೆ ಪಾಕಿಸ್ತಾನ ನಮಗೇನು ಮಾಡ್ತಲ್ಲ ಭಾರತಕ್ಕೆ, ಅಂದರೆ ಈಗ ನಾನು ನನ್ನ ತಂದೆ ತಾಯಿಗೆ ಏನು ಮಾಡಿರ್ತೀನಿ, ನನ್ನ ಮಕ್ಕಳು ನನಗೆ ಬಂದು ಅದನ್ನೇ ಮಾಡ್ತಾರೆ. ಅದು ಕಟ್ಟಿಟ್ಟ ಬುತ್ತಿ, ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ. ಈಗ ಭಾರತಕ್ಕೆ ಪಾಕಿಸ್ತಾನ ಮಾಡಿದ ಕೆಲಸವನ್ನ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದವ್ರು ಮಾಡ್ತಾ ಇದ್ದಾರೆ. ಅಂದರೆ ಪಾಕಿಸ್ತಾನದ ಒಳಗೆ ಇರುವಂತಹ ಬಲೂಚಿಸ್ತಾನ್ ಬಂಡುಕೋರರು ಈಗ ಸ್ವಾತಂತ್ರ್ಯವನ್ನ ಕೇಳ್ತಾ ಇದ್ದಾರೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಏನಿದೆ, ಈ ಬಂಡುಕೋರರು ಏನಿದ್ದಾರೆ ಪಾಕಿಸ್ತಾನದೊಳಗೆ, ಅವರು ಪ್ರತ್ಯೇಕ ದೇಶವನ್ನ ಕೇಳ್ತಾ ಇದ್ದಾರೆ. ಪ್ರತ್ಯೇಕ ದೇಶಕ್ಕಾಗಿ ಅವರು ಪಾಕಿಸ್ತಾನದ ಆರ್ಮಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಷ್ಟು ಮಟ್ಟಿಗೆ ತಿರುಗಿ ಬಿದ್ದಿದ್ದಾರೆ ಅಂತ ಅಂದ್ರೆ, ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸ್ಥಿತಿ ಉದ್ವಿಗ್ನ ಆಯಿತು, ಭಾರತ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಮಾಡಿತು, ಪಾಕಿಸ್ತಾನ ಭಾರತದ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಿಕ್ಕೆ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ಬಂತು, ಆ ಕಡೆ ಬೆನ್ನಿಗೆ ಚುಚ್ಚಿದ್ರು. ಹೆಂಗ್ ಚುಚ್ಚಿದ್ದಾರೆ ಅಂತಂದ್ರೆ, ನಿನ್ನೆ ಬಲೂಚಿಸ್ತಾನದ ಬಂಡುಕೋರರು ಪಾಕಿಸ್ತಾನದೊಳಗೆ ಇರುವಂತಹ ಪಾಕಿಸ್ತಾನದ ಆರ್ಮಿಯ ಒಂದು ವಾಹನವನ್ನ ಉಡಾಯಿಸಿದ್ದಾರೆ. ಎಷ್ಟು ಮಟ್ಟಿಗೆ ಉಡಾಯಿಸಿದ್ದಾರೆ ಗೊತ್ತಾ? ಅದರಲ್ಲಿ 12 ಜನ ಪಾಕಿಸ್ತಾನ ಆರ್ಮಿಯ ಸೈನಿಕರು ಇರ್ತಾರೆ, 12 ಜನರು ಛಿದ್ರ ಆಗಿದ್ದಾರೆ. ಅಷ್ಟರ ಮಟ್ಟಿಗೆ ಬಲೂಚಿಸ್ತಾನ ಒಂದು ಕೆಲಸವನ್ನು ಮಾಡಿದೆ. ಬಲೂಚಿಸ್ತಾನದ ಬಂಡುಕೋರರು ಕೆಲಸವನ್ನು ಮಾಡಿದ್ದಾರೆ. ಸೊ ಇದನ್ನ ಬಲೂಚಿಸ್ತಾನ್ ಬಂಡುಕೋರರೇ ಅನೌನ್ಸ್ ಮಾಡಿದ್ದಾರೆ, ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ, ಯಾವ ತರ ಅದನ್ನ ಬ್ಲಾಸ್ಟ್ ಮಾಡಿದ್ರು ಅಂತ. ವಿಡಿಯೋವನ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಅದು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಆ ವಿಡಿಯೋನ. ನಾವು ನಿಮ್ಮ ಸೇನೆಯನ್ನ ಈ ತರ ಉಡಾಯಿಸಿದೀವಿ, ನೀವು ನಮಗೆ ಉತ್ತರ ಕೊಡಿ ಫಸ್ಟು ಅಂತ. ಈಗ ಪಾಕಿಸ್ತಾನ ಎದುರಿಗಿರುವಂತ ಭಾರತದ ಜೊತೆ ಹೋರಾಟ ಮಾಡುತ್ತಾ, ಇಲ್ಲ ಬೆನ್ನಿಂದ ಇರುವಂತ ಬಲೂಚಿಸ್ತಾನ್ ಬಂಡುಕೋರರ ಜೊತೆ ಹೋರಾಟ ಮಾಡುತ್ತಾ? ಇಂಥ ಒಂದು ದಯನೀಯವಾದ ಸ್ಥಿತಿಯಲ್ಲಿ ಇರುವಂತ ಪಾಕಿಸ್ತಾನ ಭಾರತವನ್ನು ಎದುರಾಕೊಳ್ಳುವಂತ ಧೈರ್ಯವನ್ನು ಯಾಕೆ ಮಾಡುತ್ತೆ, ಹೆಂಗ್ ಮಾಡುತ್ತೆ ಅಂತಂದ್ರೆ, ನಾ ಹೇಳಿದ್ನಲ್ಲ, ಭಾರತ ಒಬ್ಬ ಸೈನಿಕನ ಪ್ರಾಣ ಹೋದ್ರೂ ಕೂಡ ಅದಕ್ಕೆ ಯೋಚನೆಯನ್ನ ಮಾಡುತ್ತೆ, ಅವರ ಪರಿವಾರದ ಬಗ್ಗೆ ಯೋಚನೆ ಮಾಡುತ್ತೆ. ಆದರೆ ಪಾಕಿಸ್ತಾನ ಹಾಗಲ್ಲ. ಪಾಕಿಸ್ತಾನಕ್ಕೆ ಬೇಕಾಗೇನೇ ಇಲ್ಲ. ಪಾಕಿಸ್ತಾನಕ್ಕೆ ದೇಶ ಪ್ರೇಮ ಅಂದ್ರೆ ಏನು ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ. ಇಂಥ ದೇಶಗಳಿಗೆ ಚೈನಾದಂತಹ ಕೆಲವು ದೇಶಗಳು, ಅವು ಯಾವಾಗಲೂ ಕುತಂತ್ರಿ ದೇಶಗಳೇ. ಚೈನಾ ನಂಬಿಕೆಗೆ ಅರ್ಹವಾದಂಥ ದೇಶವೇ ಅಲ್ಲ. ಜಗತ್ತಿನ ಯಾವ ದೇಶವೂ ಚೈನಾವನ್ನು ನಂಬಲ್ಲ ಪಾಕಿಸ್ತಾನವನ್ನು ಬಿಟ್ಟು. ಪಾಕಿಸ್ತಾನದಂಥ ಕೆಲವು ದೇಶಗಳು ಚೈನಾವನ್ನು ನಂಬುತ್ತೆ. ಚೈನಾದಿಂದ ಬರುವ ಯಾವ ಪ್ರಾಡಕ್ಟನ್ನು ಭಾರತ ನಂಬಲ್ಲ. ಭಾರತ ಇನ್ಫ್ಯಾಕ್ಟ್ ಭಾರತದಲ್ಲಿ ಬಹುತೇಕ ಪ್ರಾಡಕ್ಟ್ಗಳನ್ನು ಬ್ಯಾನ್ ಮಾಡಾಕಿದೆ. ಸೊ ಅದೆಲ್ಲ ಹಳೆ ಸಿಟ್ಟಿದೆ ಚೈನಾಗೆ. ಮತ್ತೆ ನಾವೇನು ಈಗ ಜಮ್ಮು ಕಾಶ್ಮೀರದ ಬಗ್ಗೆ ಹೋರಾಟವನ್ನು ಮಾಡ್ತಿದ್ವಿ, ಅದೇ ಜಮ್ಮು ಕಾಶ್ಮೀರದ ಮೇಲೆ ಚೀನಾನು ಕೂಡ ಕಣ್ಣಿಟ್ಟುಕೊಂಡಿದೆ. ಸೊ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಏನಿದೆ, ಇದರಲ್ಲಿ ಪಾಕಿಸ್ತಾನಕ್ಕೆ ಯಾಕಾದ್ರೂ ಸಪೋರ್ಟ್ ಮಾಡ್ತಾನೆ, ಭಾರತವನ್ನು ಎದುರಿಸ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ಜಮ್ಮು ಕಾಶ್ಮೀರದ ಮೇಲೆ ಅವ್ರಿಗೂ ಕಣ್ಣಿದೆ, ಹಾಗಾಗಿ ಅವ್ರು ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಮಾಡ್ತಾರೆ. ಇದೆಲ್ಲದರ ನಡುವೆ ಈಗ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡುತ್ತಾ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡುತ್ತೆ. ಇದನ್ನು ನಾವು ಭಾರತ ಸರ್ಕಾರಕ್ಕೆ ಬಿಟ್ಟುಬಿಡೋಣ. ಭಾರತ ಸರ್ಕಾರ ತುಂಬ ಯೋಚನೆ ಮಾಡಿ. ನೋಡಿ, ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳಿರುತ್ತೆ ಬೇರೆ ಬೇರೆ ದೇಶಗಳ ಜೊತೆ. ನಾವು ಆಮದು ಮಾಡ್ಕೊಳ್ತೇವೆ, ರಫ್ತು ಮಾಡ್ತಾ ಇರ್ತೇವೆ, ಎಲ್ಲದನ್ನು ಗಮನಿಸಬೇಕು. ಒಂದು ಸಲ ಒಂದು ಯುದ್ಧ ಸ್ಟಾರ್ಟ್ ಆದರೆ ಆ ಯುದ್ಧದಿಂದಾಗಿ ಕೆಲವು ದೇಶಗಳು 10 ವರ್ಷ 20 ವರ್ಷ ಹಿಂದೆ ಹೋಗಿರುವಂಥ ಉದಾಹರಣೆಗಳಿದೆ. ಎಕನಾಮಿಕಲಿ ಹೊಡೆತ ಬೀಳುತ್ತೆ, ಆಮೇಲೆ ಅಭಿವೃದ್ಧಿಗೆ ಹೊಡೆತ ಬೀಳುತ್ತೆ, ಜೊತೆಗೆ ಇಡೀ ದೇಶದ ಬಜೆಟ್ ಯುದ್ಧಕ್ಕೆ ಹೋಗುತ್ತೆ. ಸೊ ಈ ಥರ ಬಹಳಷ್ಟು ಲಾಸು ಕೂಡ ಆಗುತ್ತೆ. 10 ವರ್ಷ ಬೇಕಾಗುತ್ತೆ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ. ಸೊ ಇಷ್ಟೊಂದು ಅಭಿವೃದ್ಧಿ ಆಗಿರುವಂಥ ಭಾರತ ಮತ್ತೆ ಅದನ್ನು ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಎಲ್ಲದನ್ನು ಯೋಚನೆ ಮಾಡಿ ಭಾರತ ಸರ್ಕಾರ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತಕ್ಕೆ ಭಾಳ ಒಳ್ಳೆ ಹೆಸರಿದೆ, ಭಾಳ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ, ಒಳ್ಳೆ ಸ್ನೇಹ ಸಂಬಂಧಗಳಿದೆ. ಹೀಗಾಗಿ ಭಾರತ ತೆಗೆದುಕೊಳ್ಳುವಂಥ ಒಂದು ನಿಲುವಿಗೆ ನಾವೆಲ್ಲರೂ ಬದ್ಧರಾಗಿರೋಣ. ನಾವೆಲ್ಲರೂ ಯಾವುದೇ ಕ್ಷಣದಲ್ಲೂ ಕೂಡ ದೇಶಕ್ಕೋಸ್ಕರ ಧ್ವನಿ ಎತ್ತುವಂಥ, ದೇಶಕ್ಕೋಸ್ಕರವಾಗಿ ದೇಶದ ಜೊತೆಗೆ ನಿಲ್ಲುವಂಥ ಒಂದು ಗಟ್ಟಿತನವನ್ನು ತೋರೋಣ ಅಂತ ಹೇಳಿದೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ಇನ್ನೇನಾದರೂ ಅಪ್ಡೇಟ್ಸ್ ಇದ್ದರೆ ಸದ್ಯದಲ್ಲೇ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.